ಶಶಾಂಕ್ ಅವರು ಒಂದು ಪ್ರಶ್ನೆ ಇತ್ತು ನಮಗೆ. ಇಲ್ಲಿ ಯಾರಾದರೂ ಗ್ರೌಂಡ್ ಝೀರೋ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈ ಒಂದು ವಾರಲ್ಲಿ ನಾನು ಪೂರ್ತಿ ಧರಾಶಾಹಿ ಮಾಡಾಕ್ಬಿಡ್ತೀನಿ, ಇಸ್ರೇಲ್ ನಾನೇನೋ ಮುಳುಗಿಸ್ಬಿಡ್ತೀನಿ, ಆರ್ಎಲ್ಸ್ ನಾನು ಇರಾನ್ ಏನೋ ಮಾಡಿ ಹಾಕ್ಬಿಡ್ತೀನಿ, ಆ ಸ್ಥಿತಿಗತಿ ಇದೆಯಾ ಇವತ್ತಿಗೆ? ಅದನ್ನು ಊಹೆ ಮಾಡ್ಕೊಳ್ಬಹುದಾ? ಒಂದು ಕಡೆ ನಿರಂತರವಾಗಿ ಇರಾನ್ ಕಥೆ ಮುಗ್ದೇ ಹೋಯಿತು. ಇನಿಷಿಯಲಿ ಒಂದು ಕ್ಯಾಲ್ಕುಲೇಷನ್ಸ್ ಇದ್ದದ್ದು ಒಂದು 3,000 ಕ್ಷಿಪಣಿ ಇರಬಹುದೇನೋ, ಇರಾನ್ ಬಳಿ ಇರೋದೇ 3,000 ಅಂತ ಹೇಳಿ. ಈಗ ಪ್ರೇಮಶೇಖರ ಸರ್ ಆದಿಯಾಗಿ ಅನೇಕ ವಿಶ್ಲೇಷಕರು ಹೇಳ್ತಿರೋದು ರಫ್ಲಿ, ನಾನು ಇದನ್ನು ಎಕ್ಸಾಕ್ಟ್ ನಂಬರ್ ಅಂತ ನಾನು ಹೇಳಲಾರೆ, 80,000 ಕ್ಷಿಪಣಿಗಳು ಅವ್ರ ಬಳಿ ಇರಬಹುದು. 80,000 ಕ್ಷಿಪಣಿಗಳ ಕೋಟಿನೇ ಅವ್ರ ಬಳಿ ಇದೆ ಅಂತ ಮಾತನಾಡ್ತಾ ಇದ್ದಾಗ, ಇರಾನ್ ನೆಲದ ಮೇಲೆ ಕಾಣುತ್ತಿರುವುದು ಬೇರೆ, ನೆಲದ ಕೆಳಭಾಗದಲ್ಲಿರುವಂಥ ಇರಾನೇ ಬೇರೆನಾ? ಇಲ್ಲಿ ಆ ಪಿಕ್ಚರೇ ಇನ್ನೊಂದು ಇರಾನೇ ಒಳಗಡೆ ಇದೆಯಾ ಅಂತ ಈಗ ಅಂಡರ್ಗ್ರೌಂಡಲ್ಲಿ 100% ಇದನ್ನ ನಾವು ಒಪ್ಪಲೇಬೇಕು. ಎಲ್ಲರೂ ಅನ್ಕೊಂಡ್ರು ಅಮೆರಿಕ ಅಂತ ಬಲಾಢ್ಯ ದೇಶ ಏನು ಒಂದು ವಾರ ಇರಾನ್ ಮೇಲೆ ಬಿದ್ದರೆ 3-4 ದಿನ ಅಂತ ಪ್ಲಾನ್ ಹಾಕಿದ್ರು. ಯಾಕಂದ್ರೆ ಎರಡು ಫ್ರಂಟ್ ಇಂದ ಬರುವಂತ ವಾರ್ ಇದು. ಇರಾನ್ ಇದು US ಮತ್ತೆ ಇಸ್ರೇಲ್ ಎರಡು ಸೇರಿ ಇರಾನ್ ಮೇಲೆ ಮನಿ ಪ್ಲಸ್ ವೆಪನ್, ಮುಗಿಬಿದ್ರೆ ಮನಿ ವೆಪನ್ ಮೂರು ಇದೆ. ವೆಪನ್ ಅಂಡ್ ಮೋರ್ ಓವರ್ ಟೆಕ್ನಾಲಜಿ, ವರ್ಲ್ಡ್ ಅಲ್ಲಿ ಯಾರ ಹತ್ರ ಟೆಕ್ನಾಲಜಿ ಇದೆ ಅವರು ಇವತ್ತು ಸರ್ವೈವ್ ಮಾಡ್ತಿದ್ದಾರೆ. ಆ ಭಾಗದಲ್ಲಿ US ಟಾಪ್ ಅಲ್ಲಿ ಇದೆ ಇವತ್ತು. ಅವ್ರ ಆರ್ಮಿ ಆಗ್ಲಿ, ಟೆಕ್ನಾಲಜಿ ಆಗ್ಲಿ, ಇನ್ನೊಂದಾಗ್ಲಿ. ಇಸ್ರೇಲ್ ಒಂದು ಪುಟ್ಟ ದೇಶ ಆಗಿರ್ಬೋದು, ಅಲ್ಲೂ ಸಹಿತ ಟೆಕ್ನಾಲಜಿ ಇರೋದ್ರಿಂದ ಸುತ್ತಮುತ್ತಲು ಎಷ್ಟು ದೇಶ ಅವ್ರಿಗೆ ಎನಿಮಿ ಕಂಟ್ರೀಸ್ ಇದೆ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದೆ ಇಸ್ರೇಲ್. ಇರಾನ್ ಅಂತ ಬಂದಾಗ ಎಲ್ಲರೂ ಇರಾನ್ನ ಏನು ಹೇಳ್ಬಿಟ್ರು, ಇಲ್ಲ ಇದನ್ನ ಈಸಿಯಾಗಿ ನಾವು ಫೈಟ್ ಮಾಡ್ಬೋದು, ಇರಾನ್ನ ನಾವು ಟೇಕ್ ಓವರ್ ಮಾಡ್ಬೋದು. ಪ್ಲಾನಿಂಗ್ ಏನಿತ್ತು, ಖಮೇನಿನ ಸುಪ್ರೀಂ ಲೀಡರ್ ಯಾರಿದ್ದಾರೆ ಆ ದೇಶದಲ್ಲಿ ಏನು ತಲೆ ತೆಗೆದ್ರೆ ಇಡೀ ದೇಶ ಸರೆಂಡರ್ ಆಗುತ್ತೆ ಅಂತ ಅವ್ರ ಭಾವನೆಯಲ್ಲಿತ್ತು. ಆದ್ರೆ ಇವತ್ತು ಇರಾನ್ ಹಠಕ್ಕೆ ಬಿದ್ದುಬಿಟ್ಟಿದೆ. ಅಂದ್ರೆ US ಪರವಾಗಿಲ್ಲ, ನಾವು ನೋಡ್ತೀವಿ, ನಮ್ಮ ಕೊನೆ ಸಿಟಿಸನ್ ಇರೋವರೆಗೂ ನಾವು ಫೈಟ್ ಮಾಡ್ತೀವಿ ಅನ್ನೋ ಮನೋಭಾವಕ್ಕೆ ಇವತ್ತು ಇರಾನ್ ಬಂದ್ಬಿಟ್ಟಿದೆ. ಅದು ತಲೆನೋವು ಆಗಿರೋದು ಇವತ್ತು US ಗೆ. ಇಲ್ಲಾಂದ್ರೆ ಇಷ್ಟು ಡ್ರ್ಯಾಗ್ ಮಾಡೋಕೆ ಆಗ್ತಿರಲಿಲ್ಲ. ನೋಡಿ, ಇವತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಮು ಪೂರ್ತಿ ಹೋಗಿದೆ ಇರಾನ್ ಅಲ್ಲಿ, ಆಕಾಶ ಖಾಲಿ ಇದೆ. ಇವಾಗ ಯುದ್ಧ ನಡೀತಾ ಇರೋದು ನೀವು ಮಿಡ್ಲ್ ಈಸ್ಟ್ನ ವಾರ್ಗೂ ಯುರೋಪ್ ಕಂಟ್ರಿಗಳು ಮಾಡಿದಂಥ ವಾರ್ಗೂ ಎರಡನೇ ಪ್ರಪಂಚದ ಮಹಾಯುದ್ಧದ ಆ ಸಂದರ್ಭದ ವಾರ್ಗಳಿಗೂ ಏನು ಡಿಫ್ರೆನ್ಸ್ ನೋಡ್ತಾ ಇದೆ? ಇದು ಬಿಡಿ, ಕ್ಷಿಪಣಿ ಹಾರಿಸ್ತಾರೆ, ಇದು ಎಲ್ಲೋ 2,000 ಕಿಲೋಮೀಟರ್ ಗಡಿ ಇರಾನ್ ಎಲ್ಲಿದೆ, ಇಸ್ರೇಲ್ ಎಲ್ಲಿದೆ, ಎಲ್ಲೋ ಮಾಡ್ತಾ ಇದೊಂದು ಭಾಗ. ನಿಮಗೆ ಆ ನೆಲದ ರಕ್ತ ಅಂತ ಬಂದಾಗ ಅದು ಇಸ್ರೇಲು ಸೇರಿಸೋಣ ಮಾತಾಡ್ತೀವಿ. ಇಸ್ರೇಲ್ ಕೂಡ ಮನೆಗೊಬ್ಬನ ಇಟ್ಬಿಡ್ತಾರೆ ಅವರು. ಅವನು ಇಸ್ರೇಲ್ಗೆ ಮೀಸಲವನು, ಮೀಸಲವನು, ಅವನು ಅದಕ್ಕೆ ಇರಲೇಬೇಕು. ಅವ್ನು ಬೇಹುಗಾರಿಕೆ ಮಾಡ್ತಾನೋ, ಗನ್ ಹಿಡ್ಕೊಳ್ತಾನೋ, ಅದರದ್ದು ಸೀಕ್ರೆಟ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾನೋ, ಬೇರೆ ವಿಚಾರ. ಅದು ಇಸ್ರೇಲ್ದು ಅದೇ ಬುದ್ಧಿನೇ, ಇರಾನ್ ಅದನ್ನೇ ಹೇಳ್ತಿರೋದು. ಕಟ್ಟ ಕಡೆ ಮನುಷ್ಯ ಇರೋರಿಗೂ ನಾವು ಹೋರಾಡ್ತೀವಿ, ನಾವು ಮಾತ್ರ ಅಮೆರಿಕನ್ ಮಂಡಿ ಉರಿಸ್ತೀನಿ ಅಂತ ಮಾತಾಡ್ತಿರೋದು ಮುಷ್ತಾಬಾ. ಅಮೆರಿಕ ಮಂಡಿ ಉರಿಬೇಕು ನನಗೆ, ಮತ್ತೆ ನಾನು ಇರಾನ್ ಕಟ್ಕೊಡ್ಬೇಕು ಅಮೆರಿಕ ಅಂತ. ನೀವು ಮಾತುಕತೆಗೆ ಬಂದ್ರೆ ಅಮೆರಿಕನೇ ಬರಲಿ, ನಾನಂತೂ ಮಾತುಕತೆಗೆ ಹೋಗಲ್ಲ ಅಂತ ಹೇಳ್ತಾ ಇರೋದು ಇರಾನ್. ಇರಾನ್ಗೆ ಎಲ್ಲಿಂದ ಬಂತು ಈ ಶಕ್ತಿ? ಆ ಜನ ಇದಾರಲ್ಲ, ಆ ದೇಶ ಕಟ್ಕೊಂಡಿರೋ ರೀತಿ, ಅವರಿಂದ ಇದು. ಅಂದ್ರೆ ಸಾಕಷ್ಟು ಅಮೆರಿಕಾಗೆ ಏನಿತ್ತು, ನನ್ನ ಹತ್ರ ಟೆಕ್ನಾಲಜಿ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಸುಪ್ರೀಂ ಪವರ್ ಆಗಿದ್ದೀನಿ, ಮನಿ ಪವರ್ ಇದೆ, ಲಾರ್ಜೆಸ್ಟ್ ಆರ್ಮಿ ಇದೆ, ನಾನು ಯಾವ ದೇಶಕ್ಕೆ ಬೆರಳು ತೋರಿಸ್ತೀನೋ ಆ ದೇಶ ನನ್ನ ಸುಪರ್ತಿಗೆ ಬರುತ್ತೆ ಅನ್ನೋ ಮೆಂಟಾಲಿಟಿ ಇತ್ತು. ಎಲ್ಲಿಂದ ವಿಶ್ವದ ಯಾವ ಮೂಲೆಯಿಂದ ಇತ್ತು. ಆದ್ರೆ ಇರಾನ್ ಇಂದ ಇವತ್ತು ಅಮೆರಿಕ ಪಾಠ ಕಲಿತಿದೆ. ಇವತ್ತು ನ್ಯಾಟೋ ದೇಶಗಳು ನಗ್ತಾ ಇದೆ. ಅಂದ್ರೆ ನಾವು ಹೇಳಿದ್ವಾ ನಿನಗೆ ಹೋಗ್ಲಿಕ್ಕೆ, ಇವತ್ತು ನೀನು ಒಬ್ಬೊಂಟಿಯಾಗಿ ಸ್ಟಾರ್ಟ್ ಮಾಡಿದ್ಯಾ, ಯು ಶುಡ್ ಫಿನಿಶ್ ದ ವಾರ್, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನ್ಯಾಟೋ ದೇಶದಲ್ಲಿ ಯಾರು ಪವರ್ಫುಲ್ ಕಂಟ್ರೀಸ್ ಇತ್ತು, ಫ್ರಾನ್ಸ್ ಆಗ್ಲಿ, ಜರ್ಮನಿ ಆಗ್ಲಿ, ಇವರೆಲ್ಲ ಹಿಂದೆ ಉಳಿದಿದ್ದಾರೆ. ನೀನು ಯುದ್ಧ ಶುರು ಮಾಡಿದ್ಯಾ, ಯುದ್ಧ ನೀನೇ ಮುಗಿಸ್ಬೇಕಾಗತ್ತೆ ಅಂತ. ಆದ್ರೆ ಇರಾನ್ ಬಳಿ ಇರೋ ಅಂತ ಈ ಡ್ರೋನ್ ಟೆಕ್ನಾಲಜಿ ಇದೆಲ್ಲ, ಅಂದ್ರೆ ಈಗ ನಮ್ಮಲ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಏನಿರುತ್ತೆ ಆ ರೀತಿ ಇರಾನ್ ಮಾಡ್ಕೊಂಡಿರುವಂತ